ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಆದ ಗಲಭೆಯಿಂದ ನಾಗಮಂಗಲ ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿಯಲ್ಲೇ ಇದೆ. ಸದ್ಯಕ್ಕೆ ಪೊಲೀಸರನ್ನ ಸಸ್ಪೆಂಡ್ ಮಾಡಿರೋ ಸರ್ಕಾರ ಸುಮ್ಮನಾಗ್ಬಿಟ್ಟಿದೆ. ಆದರೆ ಬೆಂಗಳೂರಿನಲ್ಲಿ ಹಿಂದೂಗಳ ಆಕ್ರೋಶದ ಕಿಚ್ಚು ಇವತ್ತು ಕಟ್ಟೆ ಒಡೆದಿತ್ತು. ನಾಗಮಂಗಲ ವಿಚಾರಕ್ಕೆ ಭಕ್ತರ ಪ್ರೊಟೆಸ್ಟ್. ಟೌನ್ ಹಾಲ್ ಬಳಿ ವಿಘ್ನೇಶ್ವರನೇ ಅರೆಸ್ಟ್. ನಾಗಮಂಗಲ ಗಲಭೆ ಹಿಂದೂಗಳನ್ನ ಕೆರಳಿಸಿದೆ. ನಾಸ್ತಿಕರ ದುಷ್ಕೃತ್ಯ ಆಸ್ತಿಕರ ಕಣ್ಣು ಕೆಂಪಾಗಿಸಿದೆ. ಇದೇ ಕಾವಿನಲ್ಲಿ ಟೌನ್ ಹಾಲ್ ಬಳಿ ಭಾರಿ ಹೈ ಡ್ರಾಮಾನೇ ನಡೆದು ಹೋಯಿತು. ಒಂದು ಕಡೆ ಬೆಂಗಳೂರು ಗಣೇಶ ಉತ್ಸವ ಸಮಿತಿ ಪ್ರತಿಭಟನೆ ನಡೆಸಿತ್ತು. ಈ ವೇಳೆ ಪ್ರತಿಭಟನಾಕಾರನೊಬ್ಬ ನೆಲದ ಮೇಲೆ ಬಿದ್ದು ಹೊರಳಾಡಿದ ಘಟನೆ ನಡೆಯಿತು. ಈ ಮಧ್ಯೆ ಹಿಂದೂಗಳಿಗೆ ನ್ಯಾಯ ಇಲ್ವಾ ಅಂತ ಮಹಿಳಾ ಪ್ರತಿಭಟನಾಕಾರರೊಬ್ಬರು ಪ್ರಶ್ನೆ ಮಾಡಿದ್ರು. ಹಿಂದೂಗಳಿಗೆ ನ್ಯಾಯ ಇಲ್ವಾ? ಹಿಂದೂಗಳು ಏನ್ ಮಾಡಿದ್ದಾರೆ? ಯಾಕೆ ಎಲ್ಲರಿಗೂ ದೌರ್ಜನ್ಯ ಮಾಡ್ತಾ ಇದ್ದೀರಾ? ಹಿಂದೂಗಳಿಗೆ ಅನ್ಯಾಯ ಆಗ್ತಿದೆ. ಹಿಂದೂಗಳಿಗೆ ನ್ಯಾಯ ಕೊಟ್ಟಿಲ್ಲ ಅಂತಂದ್ರೆ ಎಂತ ಸರ್ಕಾರ ಇದು? ಎಂತ ಸಮಾಜ ಇದು? ಅದೆಲ್ಲ ಒಂದ್ ಕಡೆ ಆದ್ರೆ ಭಕ್ತರ ಪ್ರತಿಭಟನೆ ಮಧ್ಯೆ ವಿಘ್ನೇಶ್ವರ ಮೂರ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ಪೊಲೀಸ್ ಜೀಪ್ ನಲ್ಲಿ ಗಣಪತಿಯನ್ನ ಹೊತ್ತೊಯ್ದ್ರು. ಒಟ್ನಲ್ಲಿ ಟೌನ್ ಹಾಲ್ ಎದುರು ಗಲಭೆ ಕಿಚ್ಚು ಜೋರಾಗಿ ಹೊತ್ತಿ ಉರಿಯಿತು. ಈ ಗಲಾಟೆ ಇನ್ನೂ ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಆದ ಗಲಭೆಯಿಂದ ನಾಗಮಂಗಲ ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿಯಲ್ಲೇ ಇದೆ. ಸದ್ಯಕ್ಕೆ ಪೊಲೀಸರನ್ನ ಸಸ್ಪೆಂಡ್ ಮಾಡಿರೋ ಸರ್ಕಾರ ಸುಮ್ಮನಾಗ್ಬಿಟ್ಟಿದೆ. ಆದರೆ ಬೆಂಗಳೂರಿನಲ್ಲಿ ಹಿಂದೂಗಳ ಆಕ್ರೋಶದ ಕಿಚ್ಚು ಇವತ್ತು ಕಟ್ಟೆ ಒಡೆದಿತ್ತು. ಹಿಂದೂಗಳಿಗೆ ನ್ಯಾಯ ಇಲ್ವಾ? ನಾಗಮಂಗಲ ವಿಚಾರಕ್ಕೆ ಭಕ್ತರ ಪ್ರೊಟೆಸ್ಟ್. ಟೌನ್ ಹಾಲ್ ಬಳಿ ವಿಘ್ನೇಶ್ವರನೇ ಅರೆಸ್ಟ್. ನಾಗಮಂಗಲ ಗಲಭೆ ಹಿಂದೂಗಳನ್ನ ಕೆರಳಿಸಿದೆ. ನಾಸ್ತಿಕರ ದುಷ್ಕೃತ್ಯ ಆಸ್ತಿಕರ ಕಣ್ಣು ಕೆಂಪಾಗಿಸಿದೆ. ಇದೇ ಕಾವಿನಲ್ಲಿ ಟೌನ್ ಹಾಲ್ ಬಳಿ ಭಾರಿ ಹೈ ಡ್ರಾಮಾನೇ ನಡೆದು ಹೋಯಿತು. ಒಂದು ಕಡೆ ಬೆಂಗಳೂರು ಗಣೇಶ ಉತ್ಸವ ಸಮಿತಿ ಪ್ರತಿಭಟನೆ ನಡೆಸಿತ್ತು. ಈ ವೇಳೆ ಪ್ರತಿಭಟನಾಕಾರನೊಬ್ಬ ನೆಲದ ಮೇಲೆ ಬಿದ್ದು ಹೊರಳಾಡಿದ ಘಟನೆ ನಡೆಯಿತು. ಈ ಮಧ್ಯೆ ಹಿಂದೂಗಳಿಗೆ ನ್ಯಾಯ ಇಲ್ವಾ ಅಂತ ಮಹಿಳಾ ಪ್ರತಿಭಟನಾಕಾರರೊಬ್ಬರು ಪ್ರಶ್ನೆ ಮಾಡಿದ್ರು. ಹಿಂದೂಗಳಿಗೆ ನ್ಯಾಯ ಇಲ್ವಾ? ಹಿಂದೂಗಳು ಏನ್ ಮಾಡಿದ್ದಾರೆ? ಯಾಕೆ ಎಲ್ಲರಿಗೂ ದೌರ್ಜನ್ಯ ಮಾಡ್ತಾ ಇದ್ದೀರಾ? ಹಿಂದೂಗಳಿಗೆ ಅನ್ಯಾಯ ಆಗ್ತಿದೆ. ಹಿಂದೂಗಳಿಗೆ ನ್ಯಾಯ ಕೊಟ್ಟಿಲ್ಲ ಅಂತಂದ್ರೆ ಎಂತ ಸರ್ಕಾರ ಇದು? ಎಂತ ಸಮಾಜ ಇದು? ಅದೆಲ್ಲ ಒಂದ್ ಕಡೆ ಆದ್ರೆ ಭಕ್ತರ ಪ್ರತಿಭಟನೆ ಮಧ್ಯೆ ವಿಘ್ನೇಶ್ವರ ಮೂರ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ಪೊಲೀಸ್ ಜೀಪ್ ನಲ್ಲಿ ಗಣಪತಿಯನ್ನ ಹೊತ್ತೊಯ್ದ್ರು. ಒಟ್ನಲ್ಲಿ ಟೌನ್ ಹಾಲ್ ಎದುರು ಗಲಭೆ ಕಿಚ್ಚು ಜೋರಾಗಿ ಹೊತ್ತಿ ಉರಿಯಿತು. ಈ ಗಲಾಟೆ ಇನ್ನೂ ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಆದ ಗಲಭೆಯಿಂದ ನಾಗಮಂಗಲ ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿಯಲ್ಲೇ ಇದೆ. ಸದ್ಯಕ್ಕೆ ಪೊಲೀಸರನ್ನ ಸಸ್ಪೆಂಡ್ ಮಾಡಿರೋ ಸರ್ಕಾರ ಸುಮ್ಮನಾಗ್ಬಿಟ್ಟಿದೆ. ಆದರೆ ಬೆಂಗಳೂರಿನಲ್ಲಿ ಹಿಂದೂಗಳ ಆಕ್ರೋಶದ ಕಿಚ್ಚು ಇವತ್ತು ಕಟ್ಟೆ ಒಡೆದಿತ್ತು.
ಬಳಿ ವಿಘ್ನೇಶ್ವರನೇ ಅರೆಸ್ಟ್. ನಾಗಮಂಗಲ ಗಲಭೆ ಹಿಂದೂಗಳನ್ನ ಕೆರಳಿಸಿದೆ. ನಾಸ್ತಿಕರ ದುಷ್ಕೃತ್ಯ ಆಸ್ತಿಕರ ಕಣ್ಣು ಕೆಂಪಾಗಿಸಿದೆ. ಇದೇ ಕಾವಿನಲ್ಲಿ ಟೌನ್ ಹಾಲ್ ಬಳಿ ಭಾರಿ ಹೈ ಡ್ರಾಮಾನೇ ನಡೆದು ಹೋಯಿತು. ಒಂದು ಕಡೆ ಬೆಂಗಳೂರು ಗಣೇಶ ಉತ್ಸವ ಸಮಿತಿ ಪ್ರತಿಭಟನೆ ನಡೆಸಿತ್ತು. ಈ ವೇಳೆ ಪ್ರತಿಭಟನಾಕಾರನೊಬ್ಬ ನೆಲದ ಮೇಲೆ ಬಿದ್ದು ಹೊರಳಾಡಿದ ಘಟನೆ ನಡೆಯಿತು. ಈ ಮಧ್ಯೆ ಹಿಂದೂಗಳಿಗೆ ನ್ಯಾಯ ಇಲ್ವಾ ಅಂತ ಮಹಿಳಾ ಪ್ರತಿಭಟನಾಕಾರರೊಬ್ಬರು ಪ್ರಶ್ನೆ ಮಾಡಿದ್ರು. ಹಿಂದೂಗಳಿಗೆ ನ್ಯಾಯ ಇಲ್ವಾ? ಹಿಂದೂಗಳು ಏನ್ ಮಾಡಿದ್ದಾರೆ? ಯಾಕೆ ಎಲ್ಲರಿಗೂ ದೌರ್ಜನ್ಯ ಮಾಡ್ತಾ ಇದ್ದೀರಾ? ಹಿಂದೂಗಳಿಗೆ ಅನ್ಯಾಯ ಆಗ್ತಿದೆ. ಹಿಂದೂಗಳಾಗಿ ಹಿಂದೂಗಳಿಗೆ ನ್ಯಾಯ ಕೊಟ್ಟಿಲ್ಲ ಅಂತಂದ್ರೆ ಎಂತ ಸರ್ಕಾರ ಇದು? ಎಂತ ಸಮಾಜ ಇದು? ಅದೆಲ್ಲ ಒಂದ್ ಕಡೆ ಆದ್ರೆ ಭಕ್ತರ ಪ್ರತಿಭಟನೆ ಮಧ್ಯೆ ವಿಘ್ನೇಶ್ವರ ಮೂರ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ಪೊಲೀಸ್ ಜೀಪ್ ನಲ್ಲಿ ಗಣಪತಿಯನ್ನ ಹೊತ್ತೊಯ್ದ್ರು. ಒಟ್ನಲ್ಲಿ ಟೌನ್ ಹಾಲ್ ಎದುರು ಗಲಭೆ ಕಿಚ್ಚು ಜೋರಾಗಿ ಹೊತ್ತಿ ಉರಿಯಿತು. ಈ ಗಲಾಟೆ ಇನ್ನು ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಆದ ಗಲಭೆಯಿಂದ ನಾಗಮಂಗಲ ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿಯಲ್ಲೇ ಇದೆ. ಸದ್ಯಕ್ಕೆ ಪೊಲೀಸರನ್ನ ಸಸ್ಪೆಂಡ್ ಮಾಡಿರೋ ಸರ್ಕಾರ ಸುಮ್ಮನಾಗ್ಬಿಟ್ಟಿದೆ. ಆದರೆ ಬೆಂಗಳೂರಿನಲ್ಲಿ ಹಿಂದೂಗಳ ಆಕ್ರೋಶದ ಕಿಚ್ಚು ಇವತ್ತು ಕಟ್ಟೆ ಒಡೆದಿತ್ತು. ಹಿಂದೂಗಳಿಗೆ ನ್ಯಾಯ ಇಲ್ವಾ? ನಾಗಮಂಗಲ ವಿಚಾರಕ್ಕೆ ಭಕ್ತರ ಪ್ರೊಟೆಸ್ಟ್. ಟೌನ್ ಹಾಲ್ ಬಳಿ ವಿಘ್ನೇಶ್ವರನೇ ಅರೆಸ್ಟ್. ನಾಗಮಂಗಲ ಗಲಭೆ ಹಿಂದೂಗಳನ್ನ ಕೆರಳಿಸಿದೆ. ನಾಸ್ತಿಕರ ದುಷ್ಕೃತ್ಯ ಆಸ್ತಿಕರ ಕಣ್ಣು ಕೆಂಪಾಗಿಸಿದೆ. ಇದೇ ಕಾವಿನಲ್ಲಿ ಟೌನ್ ಹಾಲ್ ಬಳಿ ಭಾರಿ ಹೈ ಡ್ರಾಮಾನೇ ನಡೆದು ಹೋಯಿತು. ಒಂದು ಕಡೆ ಬೆಂಗಳೂರು ಗಣೇಶ ಉತ್ಸವ ಸಮಿತಿ ಪ್ರತಿಭಟನೆ ನಡೆಸಿತ್ತು. ಈ ವೇಳೆ ಪ್ರತಿಭಟನಾಕಾರನೊಬ್ಬ ನೆಲದ ಮೇಲೆ ಬಿದ್ದು ಹೊರಳಾಡಿದ ಘಟನೆ ನಡೆಯಿತು. ಈ ಮಧ್ಯೆ ಹಿಂದೂಗಳಿಗೆ ನ್ಯಾಯ ಇಲ್ವಾ ಅಂತ ಮಹಿಳಾ ಪ್ರತಿಭಟನಾಕಾರರೊಬ್ಬರು ಪ್ರಶ್ನೆ ಮಾಡಿದ್ರು. ಹಿಂದೂಗಳಿಗೆ ನ್ಯಾಯ ಇಲ್ವಾ? ಹಿಂದೂಗಳು ಏನ್ ಮಾಡಿದ್ದಾರೆ? ಯಾಕೆ ಎಲ್ಲರಿಗೂ ದೌರ್ಜನ್ಯ ಮಾಡ್ತಾ ಇದ್ದೀರಾ? ಹಿಂದೂಗಳಿಗೆ ಅನ್ಯಾಯ ಆಗ್ತಿದೆ. ಹಿಂದೂಗಳಾಗಿ ಹಿಂದೂಗಳಿಗೆ ನ್ಯಾಯ ಕೊಟ್ಟಿಲ್ಲ ಅಂತಂದ್ರೆ ಎಂತ ಸರ್ಕಾರ ಇದು? ಎಂತ ಸಮಾಜ ಇದು? ಅದೆಲ್ಲ ಒಂದ್ ಕಡೆ ಆದ್ರೆ ಭಕ್ತರ ಪ್ರತಿಭಟನೆ ಮಧ್ಯೆ ವಿಘ್ನೇಶ್ವರ ಮೂರ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ಪೊಲೀಸ್ ಜೀಪ್ ನಲ್ಲಿ ಗಣಪತಿಯನ್ನ ಹೊತ್ತೊಯ್ದ್ರು. ಒಟ್ನಲ್ಲಿ ಟೌನ್ ಹಾಲ್ ಎದುರು ಗಲಭೆ ಕಿಚ್ಚು ಜೋರಾಗಿ ಹೊತ್ತಿ ಉರಿಯಿತು. ಈ ಗಲಾಟೆ ಇನ್ನು ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.